ಹಾಗೂ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಉಪಾಧ್ಯಕ್ಷರಂತ ಶ್ರೀ ಲಕ್ಷ್ಮೀಗಾಡ್ಗೆ ಇಡೀ ವಾಗೂ ಕೂಡ ಈ ತತ್ತಿ ಕೊಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಶಾಲಾ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಇವರೆಲ್ಲ ಸಹಯೋಗದಿಂದ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ನಮ್ಮೆಲ್ಲ ಮೂಲಭೂತ ಉದ್ದೇಶ ಇರತಕ್ಕಂಥದ್ದು ಚಿಕ್ಕಂದಿನ ಶಾಲೆ ಹೋಗ್ತಕ್ಕಂಥ ಮಕ್ಕಳು ಅವರ ಆರೋಗ್ಯಪೂರ್ಣವಾದಂಥ ಬದುಕನ್ನು ನಾವು ಕಾಣಬೇಕು. ಪ್ರತಿಯೊಂದು ತಾಯಿ ತಂದೆಯ ಬಯಕೆ ಕೂಡ ಅದೇ. ಈಗಾಗಲೇ ಒಂದು ಆಸ್ಪತ್ರೆ ಉದ್ಘಾಟನೆ ಮಾಡುವಾಗ ಅದನ್ನೇ ಹೇಳ್ತೀವಿ. ಬಹಳ ಸಂಪತ್ತಿದ್ದವರು ಬೆಳಗ್ಗೆ 5 ಗಂಟೆ ಓಡ್ತಾರೆ, 5 ಗಂಟೆ ಓಡ್ತಾರೆ ಮುಳುಗೋಡ ರಸ್ತೆ ಮೇಲೆ. ಆರೋಗ್ಯ ಬೇಕು, ಆರೋಗ್ಯ ಬೇಕು, ಆರೋಗ್ಯ ಬೇಕು, ಜಾಗಿಂಗ್ ಮಾಡಿ. ಆದರೆ ಯಾರು ಬಡವರಿದ್ದಾರೆ, ಕಾರ್ಮಿಕರು ಇದ್ದಾರೆ, ಅವರಿಗೆ ಭಗವಂತ ಎಲ್ಲ ಆರೋಗ್ಯ ಸಂಪತ್ತನ್ನು ಕೊಟ್ಟಿಲ್ಲ. ಆರೋಗ್ಯ ಸಂಪತ್ತಕ್ಕಿಂತ ದೊಡ್ಡ ಸಂಪತ್ತು ಯಾವ ಸಂಪತ್ತು ಅಲ್ಲ. ನಮ್ಮ ಇಷ್ಟೊಂದು ಸುದೀರ್ಘವಾದಂಥ ಹೋರಾಟ ಇರ್ತಕ್ಕಂಥದ್ದೇ ಆರೋಗ್ಯ ಸಂಪತ್ತಿಗಾಗಿ, ಆರ್ಥಿಕ ಸಂಪತ್ತಿಗಾಗಲ್ಲ. ಆರೋಗ್ಯ ಸಂಪತ್ತಿಗಾಗಿ ನಮ್ಮ ಹೋರಾಟ. ಆರೋಗ್ಯ ಸಂಪತ್ತು ಗಟ್ಟಿಯಾಗಿ ನಮ್ಮ ಕೈಯಲ್ಲಿ ನಿಂತರೆ ಆಮೇಲೆ ಆರ್ಥಿಕ ಸಂಪತ್ತು, ಅಧಿಕಾರ ಸಂಪತ್ತು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀವಿ. ಆದರೆ ಯಾವ ಪ್ರಾಮುಖ್ಯವಾಗಿ ಬೇಕು ಆ ಸಂಪತ್ತೇ ನಮ್ಮ ಕೈಯಲ್ಲಿ ಇಲ್ಲದೆ ಹೋದರೆ, ಹಾಸಿಗೆಯಿಂದ ಏಳುವಂಥ ಶಕ್ತಿಯೇ ನಮಗಿಲ್ಲದೆ ಹೋದರೆ ಆ ಆರ್ಥಿಕ ಸಂಪತ್ತು, ಈ ಅಧಿಕಾರ ಸಂಪತ್ತು ನಮಗೇನು